10:30 ಆಯ್ತು. ಅರೇ ಇವಾಗ ನಿಮ್ಗಿರೋದು ಮಂಚ. ಹರಿ ಹರಿ ಎದ್ದೇಳು. ನಾಚಿಕೆ ಆಗ್ಬಿಟ್ಟು. ನಾಚಿಕೆನಾ? ನೀನಾದ್ರೆ ಎದ್ದೇಳು. ನಮ್ಮಪ್ಪ ಈ ಕೈ ಕೊಟ್ರು. ಇವನೊಬ್ಬ ಹರಿ ಅಂತನು ಕರಿಬೇಡ, ಬರೀ ಹಾ ಅಂದ್ರೆ ಸಾಕು ತೀರ್ಸ್ಕೊಂಡು ಎದ್ದೇಳ್ತೀನಿ ಅಂದ. ಇವಾಗ ಎಷ್ಟು ಎದ್ದೇಳ್ಸರು ಎದ್ದೇಳ್ತಿಲ್ಲ. ಪ್ಲೀಸ್ ಅಣ್ಣ ಮನೆ ಬಿಟ್ಟು ಹೋದ್ರೆ ಈ ಬಾಗ್ಲಿಂದನೇ ಹೋಗ್ಬೇಕಲ್ವಾ? ಇವನ್ ಯಾಕೆ ಹಿಂಗ್ ಮಲ್ಗಿದಾನೆ? ಅಂಟಿ ಎದಳು. ಕಂಡಿಲ್ಲದ ನಂಗೆ ಗೊತ್ತಿಲ್ಲ. ಒಪ್ಕೊಡಿ ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ಏನೇ ಕೇಳ್ಬೇಕು ಮಾಡ್ತೀನಿ ಅಂತ ಎಲ್ಲ ಅವನಿಂದನೇ ಆಗಿತ್ತು. ಇಲ್ಲಿದ್ದೀನಿ ಕಣ್ರೆ, ಇಲ್ಲಿದ್ದೀನಿ. ಮಹಾನುಭಾವ್ರ ಬಂದ್ರಪ್ಪ, ಬನ್ನಿ. ನಿದ್ದೆ ಎಲ್ಲ ಚೆನ್ನಾಗಾಯ್ತಾ? ಪಾಪ ಹರಿಗೆ ಕನ್ಸ್ ಬೇರೆ ಬಿದ್ದಿತ್ತು. ಪಾಪ ನಿದ್ದೆ ಮಾಡಿ ಸುಸ್ತಾಗಿರ್ಬೇಕಲ್ವಾ ಹರಿ? ನಿಮ್ಮಿಬ್ರು ನಂಬ್ಕೊಂಡ್ರೆ ಅಷ್ಟೇ ನನ್ ಕತೆ. ಯಾರು ಹ ಅಂದ್ರೆ ಸಾಕು ಆ ಅನ್ಕೊಂಡು ಎದೇಳ್ತೀನಿ ಅಂತ ಹೇಳಿದ್ರು. ನಿಮ್ ನನ್ನ ಕೊಡ್ತಿರೋ ಕೋಪಕ್ಕೆ ನಿಮ್ಮಿಬ್ರನ್ನ. ಇರು ಯಾಕ ಏನಾಯ್ತು? ಯಾಕೋ ಈಗೆಲ್ಲ ಮಾತಾಡ್ತಿದ್ಯಾ? ಅಣ್ಣ, ಹೋದ್ಸಲ ನೀನ್ ಬೇಜಾರಾದಾಗ ನಿನ್ ಮನೆ ಬಿಟ್ಟು ಹೋಗಿದ್ದಲ್ಲ, ಅದೇ ರೀತಿ ಇವಾಗ್ಲೂ ಆಗ್ಬಾರ್ದು ಅಂತ ರಾತ್ರಿ ಎಲ್ಲ ನಾವು 2 ಅವರ್ ಕಾಯ್ಬೇಕು ಅಂತ ಮಾತಾಡ್ಕೊಂಡಿದ್ವಿ. ಹೌದಣ್ಣ, ಅದಕ್ಕೆ ಮಾತಾಡ್ಬೇಡ ರೀ ನೀನು. ಅಣ್ಣ, ಈ 2 ಗಂಟೆ ಆದ್ಮೇಲೆ ಎದೇಳ್ಸು ಅಂತ ಹೇಳ್ದ ಅಣ್ಣ. ಎದೇಳ್ಸಕ್ ಹೋದ್ರೆ ಕುಂಕಾಣೆ ತರ ಮಲಗಿದ್ದ. ಏಯ್, ಆಗ ಕೆಲಸ ಸರಿಯಾಗಿ ಮಾಡಲ್ಲ, ನನ್ನ ಹತ್ರ ಮಾತಾಡ್ತಾನೆ. ನಿನ್ಗೆ ಸ್ವಲ್ಪ ಏನಾದ್ರು ಜವಾಬ್ದಾರಿ ಇದೆಯಾ? ಅಲ್ಲ, ಇಲ್ಲಿ ಬಂದ್ ಮಲ್ಗಿದ್ಯಲ್ಲ, ಅಣ್ಣ ಏನಾದ್ರು ಹಿಂದೆ ಡೋರಿಂದ ಹೋಗಿದ್ರೆ ಏನ್ ಮಾಡ್ಬೇಕಾಗಿತ್ತು? ನಾನೇನ್ ದಟ್ಟ ಅಲ್ಲಪ್ಪ, ಹಿಂದಿನ ಬಾಗಿನ ಹೊರಗಡೆಯಿಂದ ಲಾಕ್ ಹಾಕೊಂಡ್ ಬಂದೇ ಮಲ್ಗಿದ್ದು. ಅಯ್ಯೋ ದೇವ್ರೆ, ಯಾಕ್ರು ಈಗೆಲ್ಲ ಮಾಡ್ತಿದ್ದೀರ? ನಾನ್ ನಿಮ್ಮನ್ನೆಲ್ಲ ಬಿಟ್ಟು ಎಲ್ಲಕ್ ಹೋಗ್ಲು? ಹೋದ್ಸಲ ನಮ್ಮನ್ನ ಬಿಟ್ಟು ಹೋಗಿದ್ದೆ. ಹಾಡೋ ಚಿಲಿಪಿಲಿ ಹಕ್ಕಿಗಳೇ ಗೀತೆಯ ಭಾಷೆ ಕೇಳಿ ಕಂಟಿನಂತ ಅದೆಲ್ಲ ಆಗ ಕಂಡ್ರು. ಈಗ ನಂಗೆ ನಿಜವಾಗ್ಲೂ ಬೇಜಾರಿಲ್ಲ, ತುಂಬಾ ಸಂತೋಷವಾಗಿದ್ದೀನಿ, ತುಂಬಾ ಖುಷಿಯಾಗಿದ್ದೀನಿ. ನೀವು ಇದನ್ನೆಲ್ಲ ಮರೆತು ಆರಾಮಾಗಿರಿ, ಸರಿನಾ? ಹೌದು, ಪ್ಲಾನಲ್ಲಿ ಯಾರ್ದು? ಏಯ್, ಇವಾಗ ಹೇಳ್ರು. ಅಣ್ಣನಲ್ಲಿ ಏನು ಬದಲಾವಣೆ ಇಲ್ಲ ಅಂತ ಇವಾಗ ಹೇಳ್ರು ನೋಡೋಣ. ಇದೆ ಖಂಡಿತ ಇದೆ ತಾನೇ? ಮತ್ತೆ ನಾನು ನಿನ್ನೆ ಹೇಳಿದಕ್ಕೆ ನಾನು ಮಾತು ಯಾರು ನಂಬಲೇ ಇಲ್ಲ. ಇವಾಗ ಕನ್ಫರ್ಮ್ ಆಯ್ತಾ? ಆದ್ರೆ ಈ ಬದಲಾವಣೆ ಕಾರಣ ಏನು? ನಿನ್ನೆ ಬ್ರೋಕರ್ ಫೋನ್ ಮಾಡಿ ಬೈದ್ಮೇಲೆ ಅಣ್ಣ ಅಮಿತ್ ಬೈ ಜೊತೆ ಆಚೆ ಹೋಗಿದ್ದ. ಬರ್ತಾ ಯಾವ ಮರದ ಕೆಳಗೆ ಕೂತ್ಕೊಂಡ್ ಬಂದಿದ್ದಾನೆ. ವಿಷಯ ಏನು ಅಂತ ಅಮಿತ್ ಬೈ ಹತ್ರ ನಾನೇ ವಿಚಾರಿಸ್ತೇನೆ. ಮಹಿಮಾ, ಯಾಕೆ ಬೇಜಾರಲ್ಲಿತ್ತೀಯ? ಭಯ್ಯ, ಮುತ್ತುಜಿಗಸೆ ಯಾರಾದ್ರೂ ಬಂದು ಮಾತಾಡ್ತಾರೆ ಅಂತ ಹೇಳಿದ್ರಿ, ಆದ್ರೆ कोई नहीं आया. ಓ, ತುಜೆ ಅದೇ ಚಿಂತೆನಾ? हाँ भैया, मुत्तू जी को मैं पसंद नहीं हूँ क्या? ಮಹಿಮಾ, ನಾನು ನಿಂಗೆ ಅವತ್ತೇ ಹೇಳಿದ್ದೆ, ಮುತ್ತು ಭಯ್ಯ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಅವ್ರ ಮನೆಯಿಂದ ಯಾರಾದ್ರೂ ಬಂದು ಮಾತಾಡ್ತಾರೆ, ನೋಡ್ತಾ ಇರು. ಅವ್ರು ಹೋಗಿ ಅವ್ರ ಮನೆಯವ್ರ ಜೊತೆ ಮಾತಾಡ್ತಾರೆ, ಯಾರನ್ನಾದ್ರು ಕಳಿಸ್ತಾ ಇರ್ತಾರೆ, ಅವ್ರು ಬಂದು ನಿನ್ ಜೊತೆ ಮಾತಾಡ್ತಾರೆ. ಅಯ್ಯ ಭಯ್ಯ, ಅಂದ್ರೆ ಹೇಳಿ ಭಯ್ಯ. ಅಮೀನ್ ಬೈ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಅದೇನು ಅಂತ ಹೇಳಿ ಭಯ್ಯ. ಅದು ನಮ್ಮ ಮುತ್ತೋಣ್ಣನ ವಿಷಯ. ಮುತ್ತೋಣ್ಣನ ನಿಶ್ಚಿತಾರ್ಥ ನಿಂತ್ಮೇಲೆ ಬೇಜಾರಲ್ಲಿ ಇರ್ಬೇಕಾಗಿದ್ದು ನಾವು ತಿಡೀರ್ ಅಂತ ಖುಷಿ ಆಗ್ಬಿಟ್ಟಿದ್ದಾನೆ. ಒಬ್ಬೊಬ್ನೇ ನಗ್ತಿರ್ತಾನೆ. ನಾವೇನೋ ಮಾತಾಡ್ತಿದ್ರೆ ಅವನು ಯಾವ್ದೋ ಬೇರೆ ಧ್ಯಾನದಲ್ಲೇ ಇರ್ತಾನೆ. ಅಡಿಗೆ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದನು, ಇವಾಗ ಉಪ್ಪು ಖಾರ ಹುಳಿ ಎಲ್ಲ ಜಾಸ್ತಿ ಆಗ್ತಿದ್ದಾನೆ. ಇದೆಲ್ಲ ನೋಡ್ತಿದ್ರೆ ಮುತ್ತೋಣ್ಣನ್ಗೆ ಏನೋ ಆಗಿದೆ ಅಂತ ಗೊತ್ತಾಗ್ತಿದೆ, ಆದ್ರೆ ಇಂಥದ್ದೇ ಆಗಿದೆ ಅಂತ ಗೊತ್ತಾಗ್ತಿಲ್ಲ. ಅಮಿತ್ ಬೈ, ಇವಾಗ ಹೇಳಿ, ಅವತ್ತು ನೀವು ಮತ್ತೆ ಮುತ್ತೋಣ್ಣ ನಮ್ಮ ಮನೆಯಿಂದ ಬಂದ್ರಲ್ಲ, ಎಲ್ಲಿ ಹೋದ್ರಿ? ನಮ್ಮ ಮನೆಗೆ ಬಂದ್ವಿ. ಅಂದ್ರೆ
ಸೀದಾ ನಿಮ್ಮನೆಗೆ ಬಂದ್ರ ಇಲ್ಲ ಬರ್ತಾ ದಾರಿಲಿ ಬೇರೆ ಎಲ್ಲಾದ್ರೂ ಹೋಗ್ ಬಂದ್ರ? ಇಲ್ಲ ಭಯ ಡೈರೆಕ್ಟ್ ಆಗಿ ಮನೆಗ್ ಬಂದ್ವಿ. ಸರಿ, ಮನೆಗ್ ಬಂದ್ಮೇಲೆ ಮನೆಗ್ ಬಂದ್ಮೇಲೆ ಅವ್ರ ಇದೇ ಚೇರ್ ಮೇಲೆ ಕೂತ್ಕೊಂಡ್ರು. ಇಲ್ಲೇ ಕೂತ್ಕೊಂಡ? ಹೌದು ಭಯ್ಯ. ಆಮೇಲೆ ಕೂತ್ಕೊಂಡ್ಮೇಲೆ ಮಹಿಮಾಗೆ ಕಾಫಿ ಕೊಡಕ್ ಹೇಳ್ದೆ. ಮಹಿಮಾ ಕಾಫಿ ತಂದ್ಕೊಟ್ಲು. ಅವ್ರು ಕಾಫಿ ತಂದ್ಕೊಟ್ಮೇಲೆ ಮುತ್ತುವಣ್ಣ ಇಲ್ಲೇ ಕೂತ್ಕೊಂಡು ಕಾಫಿ ಕುಡದ? ಹೌದು ರೀ ಭಯ್ಯ, ಇಲ್ಲೇ ಕೂತ್ಕೊಂಡು ಕಾಫಿ ಕುಡಿದ್ರು. ಮನೆಗ್ ಬಂದ್ರಿ, ಇವ್ರು ಕಾಫಿ ಕೊಟ್ರು, ಮುತ್ತುವಣ್ಣ ಇಲ್ಲೇ ಕೂತ್ಕೊಂಡು ಕಾಫಿ ಕುಡ್ದ. ಕುಡಿದ್ಮೇಲೆ ಏನಾಯ್ತು ಹೇಳಿ ಬೈ? ಆಮೇಲೆ ಏನಾಯ್ತು? ಹರಿ ಭಯ್ಯ, ಅವತ್ತು ನಿಶ್ಚಿತಾರ್ಥ ನಿಂತೋದ್ಮೇಲೆ ನಾನು ಮತ್ತು ಭಯ್ಯ ನಮ್ಮ ಮನೆಗ್ ಬಂದ್ವಿ. ಅಯ್ಯೋ ಅಮಿತ್ ಬೈ, ನೀವು ಮತ್ತೆ ಮುತ್ತೋಣ ನಿಮ್ ಮನೆಗ್ ಬಂದ್ರಿ, ನೀವು ಕಾಫಿ ಕೊಟ್ರಿ, ಅವ್ನ ಇಲ್ಲೇ ಕುತ್ಕೊಂಡು ಕುಡ್ದ. ಆಮೇಲೆ ಏನಾಯ್ತು ಹೇಳಿ? ಆಮೇಲೆ ಭಯ್ಯ, ನೀವ್ ಯಾಕೆ ನಮ್ಮ ಮಹಿಮನ ಮದ್ವೆ ಆಗ್ಬಾರ್ದು? ಅದಕ್ಕೆ ಅಣ್ಣ ಏನ ಹೇಳ್ದ? ಮತ್ತು ಭಯ್ಯ ಏನು ಹೇಳಲಿಲ್ಲ. ಏನೂ ಹೇಳಿಲ್ವಾ? ಇಲ್ಲ, ಅವ್ರಿಗೆ ಇಷ್ಟ ಅಂತಾನೂ ಹೇಳಿಲ್ಲ, ಇಷ್ಟ ಇಲ್ಲ ಅಂತಾನೂ ಹೇಳಲಿಲ್ಲ. ಹಂಗೆ ಹೋಗ್ಬಿಟ್ರು. ಹಾಗಾದ್ರೆ ಏನಿದ್ರ ಅರ್ಥ? ಇಷ್ಟ ಇಲ್ಲ ಅಂತ ಹೇಳಿಲ್ಲ ಅಂದ್ರೆ ಇಷ್ಟ ಇದೆ ಅಂತಾನೆ ಅಲ್ವಾ? ಮಹಿಮಾ ಕಾಫಿ ಲೆಕ್ಕ. ಕಾಫಿ ಬೇಡ ಬೇಡ. ಅಮಿತ್ ಭಾಯ್, ನಾನು ಬರ್ತೀನಿ. ಹಾಗಾದ್ರೆ ಮಹಿಮಾ ಅವರೇ ನಮ್ಮ ಅತ್ತಿಗೆ. ಅಣ್ಣ, ನಾವೆಲ್ಲ ನಿಮ್ಗೆ ಊರ್ ತುಂಬಾ ಹುಡುಗಿ ಹುಡುಕ್ತಾ ಇದ್ರೆ ನಿನಗೋಸ್ಕರನೇ ಹುಟ್ಟಿರೋರು ನಿನ್ನನ್ನೇ ಹುಡ್ಕೊಂಡು ಬಂದಿದಾರಲ್ಲ. ನಾನು ಹೇಳಲಿಲ್ವಾ ಮುತ್ತು ಭಯ್ಯ ಮನೆಯಿಂದ ಯಾರಾದ್ರೂ ಬಂದೇ ಬರ್ತಾರೆ ಅಂತ? ದೇಕೋ ಕಂಟೆ ಕಂಟೆ ಅಣ್ಣ ಇಲ್ಲಿದೀವಿ. ಏನಾಯ್ತು? ಚಂದನ್ ಅವ್ರೆ, ನೀವು ಇಲ್ಲಿದ್ದೀರಾ? ಎಲ್ಲರೂ ಕೇಳಿಸ್ಕೊಳ್ಳಿ, ಒಂದು ಖುಷಿ ವಿಚಾರ ಇದೆ. ಏನಪ್ಪಾ ಅಂತ ಖುಷಿ ವಿಷಯ? 4 ಚಕ್ರದಿಂದ 24 ಚಕ್ರಕ್ಕೆ ಡ್ರೈವ್ ಮಾಡೋದಕ್ಕೆ ಏನಾದ್ರು ಪ್ರಮೋಷನ್ ಸಿಗ್ತಾ ನಿಂಗೆ? ನೀನ್ ಚಕ್ರ ಜೋಡಿಸ್ತಾನೆ ಇರು, ಸುಮ್ಮನೆ ಇರು. ಹರಿ, ಅಮಿತ್ ಭಾಯ್ ಹತ್ರ ಹೋಗಿ ಏನೋ ಕೇಳ್ಕೊಂಡ್ ಬರ್ತೀನಿ ಅಂದೆ. ನೀನ್ ನೋಡ್ತಾರೆ ವಿಚಿತ್ರವಾಗಿ ಆಗ್ತಿದೆ, ಅದೇನಂತ ಫಸ್ಟ್ ಹೇಳು. ಹರಿ ಅವರೇ ಹೇಳಿ, ಅಮಿತ್ ಅವ್ರ ಹತ್ರ ಅಣ್ಣ ಏನಾದ್ರು ಹೇಳ್ಕೊಂಡ್ರತ್ತ? ಅಮಿತ್ ಭಾಯ್ ಏನಂದ್ರ ಅಣ್ಣ? ಲೈ, ಎಲ್ಲರೂ ಕೇಳ್ತಾ ಇದಾರೆ, ಅದೇನಂತ ಮಗಳು ಸಾಯ. ಹೇಳಿ ಹರಿ ಅವರೇ, ಯಾಕೆ ಸುಮ್ನಿದ್ದೀರಾ? ಓ, ನೀವು ಕೇಳಿದ ತಕ್ಷಣ ಹೇಳ್ಬಿಟ್ರೆ ಮಜಾ ಇರುತ್ತಾ? ಸ್ವಲ್ಪ ಆಟ ಆಡ್ಸ. ಅದು ಯಾಕೋ ಸಿಕ್ಕಾಪಟ್ಟೆ ತಲೆನೋವ್ತಿದೆ. ಒಂದು ಸ್ಟ್ರಾಂಗ್ ಕಾಫಿ ಇದ್ದಿದ್ರೆ ವಿಷಯ ಹೇಳೋದಕ್ಕೆ ಚೆನ್ನಾಗಿರ್ತಿತ್ತು. ಕಂಟಿ, ಹೋಗಿ ಒಂದು ಕಾಫಿ ತಗೋಬ್ರು, ಹೋಗ್. ಯಾಕೆ ತರೋಲ್ವಾ? ಸರಿ ಬಿಡು, ನಾನೊಂದು ಮಲ್ಕೋತೀನಿ. ತರ್ತೀನಿ. ಕಂಟಿ, ಹಂಗೆ ಕಾಫಿ ಜೊತೆಗೆ ಏನಾದ್ರು ತಿನ್ನಕ್ಕೆ ಸ್ನಾಕ್ಸ್ ತಗೊಂಬರ. ಹಾಕಿಲ್ಲದ? ನನಗೆ ಅನ್ನಿಸ್ತಿಲ್ವಲ್ಲ. ನನಗಾಗ್ತಿದೆ. ಗಾಳಿ ಬೀಸು. ಗಾಳಿ ಹೋದ ತಂದು ಗಾಳಿ ಬೀಸು. ತಗೋ. ಪ್ರೀತಿಯಿಂದ ತಗೋಣ ಅಂತ ಹೇಳು. ಹೋಗೋ ಅಣ್ಣ. ಇದು ಕಂಡೆ, ಕಾಫಿ ಸಖತ್ತಾಗಿ ಮಾಡಿದ್ಯಾ ಬಿಡ. ನೀನ್ ಮಾಡಿರಲ್ಲ, ಅಣ್ಣ ಮಾಡಿ ಇಟ್ಟಿರ್ತಾನೆ, ಅದನ್ನ ದಾಣ್ ಬಂದಿದ್ಯಾ ಅಷ್ಟೇ ನೀನು. ಸರಿ, ಈಗ್ಲಾತ್ರ ಹೇಳು, ಅಲ್ಲೇನಾಯ್ತು? ಹೇಳಿ. ಹರಿ ಅವರೇ ಪ್ಲೀಸ್, ಅಮಿತ್ ಅವ್ರ ಮನೇಲಿ ಏನಾಯ್ತು ಅಂತ ಹೇಳಿ. ಅದಾ, ಬ್ರೋಕರ್ ಕಾಲ್ ಮಾಡಿದ್ಮೇಲೆ ಅಣ್ಣಂಗ್ ಬೇಜಾರಾಯ್ತಾ? ಅಮೀನ್ ಬೈ ಮುತ್ತು ಅಣ್ಣನ ಅವ್ರ ಮನೆ ಕರ್ಕೊಂಡೋದ್ನ. ಅಲ್ಲಿ ಕರ್ಕೊಂಡೋಗ್ತಾರೆ. ಹೇಳ್ಬೇಕಾಗಿರೋದ್ ಬಿಟ್ಟು ಇಲ್ಲೆಲ್ಲ ಹೇಳ್ತಿದ್ಯಾ? ಮೇನ್ ಪಾಯಿಂಟ್ ಬಾ ಪ್ಲೀಸ್. ಮೇನ್ ಪಾಯಿಂಟ್ ಅದೇ ಕಣ. ಅವತ್ತು ಮುತ್ತು ಅಣ್ಣನ್ಗೆ ಬ್ರೋಕರ್ ಕಾಲ್ ಮಾಡತ್ತ, ಅಣ್ಣ ಬೇಜಾರತ್ತ. ಅಮಿತ್ ಬೈ ಮುತ್ತು ಅಣ್ಣನ ಅವ್ನ ಮನೆ ಕರ್ಕೊಂಡೋದ್ನ. ಅದಾದ್ಮೇಲೆ ಕಾಫಿ ಬಿಸಿ ಯಾರೋ ಗೊತ್ತೇ, ಕಾಫಿ ಕುಡಿಬಿಟ್ರು. ಕಾಫಿ ಕುಡಿಯೋದು ನೋಡು, ಏನ್ ಹೇಳ್ಬೇಕು? ಹರಿ ಅವರೇ, ತಾಳ್ಮೆನ ತುಂಬಾ ಪರೀಕ್ಷೆ ಮಾಡ್ತಿದ್ದೀರಾ. ಇವಾಗ ಏನಾಯ್ತು ಅಂತ ಹೇಳಿಲ್ಲ ಅಂದ್ರೆ? ಆಯ್ತಾಯ್ತು ಮೇಡಮ್, ಕೂಲ್. ಈ ಹರಿ ಇರುವಾಗ ನೋ ಬರಿ, ನಾವ್ ಇಷ್ಟು ದಿನ ಯಾವ ದಿನಕ್ಕೆ ಕಾಯ್ತಾ ಇದ್ವೋ ಅದು ತಾನಾಗೇ ಬಂದಿದೆ ಕಣ್ರೋ. ಕಟ್ಟಿ, ನೀನ್ ಕೇಳ್ತಿದಲ್ಲ ಅಣ್ಣ ಅದ್ ಯಾವ ಮರ ಕೇಳ್ ಕುತ್ಕೊಂಡ್ ಬನ್ನು ಅಂತ. ಇದು ಮರದ ಮಹಿಮೆ ಅಲ್ಲ ಕಣೋ, ಮಹಿಮೆ. ಅರ್ಥ ಆಗಿಲ್ಲ? ಅಮಿತ್ ಬೈ ಮುತ್ತುಣ್ಣರ್ಗೆ ಅವ್ರ ತಂಗಿ ಮಹಿಮನ ಮದ್ವೆ ಮಾಡ್ಕೋತೀಯ ಅಂತ ಕೇಳಿದ್ರಂತೆ. ಅದಕ್ಕೆ ಅಣ್ಣ ಏನ್ ಹೇಳಿದ್ರಂತೆ? ಅಣ್ಣ ಏನೋ ಹೇಳಿಲ್ವತ್ತೆ, ಆದ್ರೆ ಅಣ್ಣ ನಗ್ನಗ್ತಾ ಖುಷಿಯಿಂದ ಓಡಾಡ್ತಿರೋದ್ ನೋಡಿದ್ರೆ ಅಣ್ಣನ್ಗೂ ಒಪ್ಪಿಗೆ ಇದೆ ಅಂತ ತಾನೇ. ಅಂತೂ ನಮ್ ಮುತ್ತಣ್ಣನ್ ಮದ್ವೆ ಫಿಕ್ಸ್. ಇನ್ಮೇಲೆ ನಮ್ಗಂತೂ ಬಹುತ್ ಖುಷಿ. ಒಲವೇ ಮಂದಾರ
ಒಲವಿನ ಬದುಕಿಗೆ ಬಂಗಾರ. ಏನಿದು ನಮ್ಮನೆ ಇಷ್ಟೊಂದು ಸೈಲೆಂಟ್ ಆಗಿದೆ. ನಮ್ಮನೇನ ಅಂತ ನಂಗೆ ನಂಬಿಕೆನೆ ಬರ್ತಿಲ್ಲ. ನೋಡ್ದೆ ಮಚ್ಚದನ ಅಲ್ಲ, ಸೂರ್ಯ ಏನಾದ್ರು ಇವತ್ತು ಪಶ್ಚಿಮದಲ್ಲಿ ಹೋಗ್ಬಿಟ್ಟ. ನಮಸ್ತೆ ಮುತ್ತುಜಿ. ಏಯ್, ಏನ್ರು ಇದೆಲ್ಲ? ಯಾಕೆ ಹೀಗ್ ಆಡ್ತಿದ್ದೀರಾ? ನೀನ್ ಯಾಕೆ ಹಿಂಗ ಆಡ್ತಿದ್ಯಾ ತಮ್ಮದು ಹೇಳು. ನಾನೇನ್ ಹೇಳಿ? ನೀನೇ ಹೇಳ್ಬೇಕು. ಯಾಕಂದ್ರೆ ಮುಚ್ಚಿಟ್ಟಿರೋ ಸತ್ಯ ಗೊತ್ತಿರೋದು ನಿನಗ್ ಮಾತ್ರ ತಾನೆ. ನೀನೇ ಹೇಳ್ಬೇಕು. ನಾನೇನ್ರು ನಿಮ್ಮ ಹತ್ರ ಮುಚ್ಚಿಟ್ಟಿದ್ದೀನಿ? ಏನು ಮುಚ್ಚಿಟ್ಟಿಲ್ವಾ? ನಮ್ಮ ಹತ್ರ ಎಲ್ಲ ವಿಷಯನೂ ಹೇಳ್ಕೊಂಡಿದ್ಯಾ? ಯೋಚನೆ ಮಾಡು. ಅಣ್ಣ ನಿಧಾನವಾಗಿ ನೆನ್ಪು ಮಾಡ್ಕೊಡಿ. ನೆನ್ಪು ಮಾಡ್ಕೊಳ್ಳುವಂಥದ್ದು ಏನು ಇಲ್ವಲ್ಲಮ್ಮ. ಇದೆ, ಏನೋ ಇದೆ. ಅದೇನು ಅಂತ ನೀನ್ ಹೇಳು. ಸರಿಯಾ? ಅವತ್ತು ಬ್ರೋಕರ್ ಕಾಲ್ ಮಾಡಿ ನೀನ್ ಬೇಜಾರ್ ಮಾಡ್ಕೊಂಡ್ಮೇಲೆ ನೀನು ಮತ್ತೆ ಅಮಿತ್ ಬೈ ಎಲ್ಲಿ ಹೋದ್ರಿ? ಅವ್ರ ಮನೆ ಕರ್ಕೊಂಡು ಹೋದ್ರು. ಅಲ್ಲಿ ನೀನೇನ್ ಮಾಡ್ದೆ? ಏನಿಲ್ವಲ್ಲ. ಏನು ಇಲ್ವಾ? ಹಾಗಾದ್ರೆ ಅಮಿತ್ ಸೈ ಏನು ಹೇಳಿಲ್ವಾ? ಅಮಿತ್ ಬೈ, ಭಯ, ನೀವ್ ಯಾಕೆ ನಮ್ಮ ಮಹಿಮನ ಮದ್ವೆ ಆಗ್ಬಾರ್ದು? ನೋಡ್ರು, ಅಣ್ಣ ಹೆಂಗ ನಾಲ್ಕೋತ ಇದ್ದಾನೆ. ಏನ್ ಮಾಡದ್ ಇವಾಗ? ಇವಾಗ ನಾಚಿಕೆ ಬಿಡ್ಸೋಣ. ಗೊತ್ತು ಏನಾಯ್ತು? ಯಾಕೋ? ಅಯ್ಯ ಗೊತ್ತು. ಬಾಳು ಬೆಳಕಾಯಿತು ಪ್ರೇಮದ ಹೂವೆ, ಪ್ರೇಮದ ಹೂವೆ, ಪ್ರೇಮದ ಹೂವೆ, ಬಾಳು ಬೆಳಕಾಯಿತು. ಅಣ್ಣ, ನನ್ನ ಅಲ್ಲೋಡ್ ಸಿನಿಮಾ ಹಾಕಿಸ್ಬೇಕೆ ನೋಡಿದೆ. ಆ ಮೂವಿ ರಿಲೀಸ್ ಆಗಿ ಎಷ್ಟು ವರ್ಷ ಆಗಿದೆ? ನೆನ್ನೆ ನೋಡ್ದೆ ಅಂತಿದ್ಯಲ್ಲೋ? ಅಣ್ಣ, ನಾನು ಹೇಳಿದ್ದು 101ನೇ ಸಲ ನೋಡಿದೆ ಅಂತ. ಆಗಿದ್ರೆ ಸೂಪರ್ ಬಿಡೋಬೇಟ್ರ ನೀನು. ಅಣ್ಣ ಪಕ್ಕ ಫ್ಯಾನ್ ಅಂದ್ರೆ ನೀನೆ. ಏನೋ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಿದ್ದೀರಾ? ಏನಿಲ್ಲ ಅದಕ್ಕೆ, ಸುಮ್ನೆ ಕಷ್ಟ ಸುಖ ಮಾತಾಡ್ತಾ ಇದ್ವಿ. ಏನ್ ಆಗ್ ನೋಡ್ತಿದ್ಯಾ? ಇವಳು ಯಾಕೆ ಇಲ್ಲಿಗ್ ಬಂದ್ಲು ಅಂತನಾ? ತಾನ ಕೇಳಿದ್ನ? ಇಲ್ಲ ತಾನೆ, ಕೂತ್ಕೋ ಸುಮ್ನೆ. ಹಾಗೆ ಹೇಳಿಲ್ಲ, ಆದ್ರೆ ಹಂಗ್ ನಡ್ಕೊಂತಿದ್ಯಾ. ಫೋನ್ ಮಾಡಿದ್ರೆ ಕರೆಕ್ಟ್ ಆಗಿ ಮಾತಾಡ್ಬೇಕು ತಾನೆ? ಮಾತಾಡೋಂಥದ್ದು ಏನೇ ಮಾಡಿದ್ಯಾ ನೀನು? ಹಂಗಂದ್ರೆ ಹೆಂಗೋ? ನಾನೇನ್ ಮಾಡ್ದೆ? ನಿನ್ನ ಪ್ರೀತಿ ಮಾಡಿದ್ದೆ ತಪ್ಪಾ? ಫೋನ್ ಮಾಡಿದ್ರೆ ಕಟ್ ಮಾಡ್ತೀಯ, ವಾಪಸ್ ನಾನೇ ಫೋನ್ ಮಾಡಿದ್ರು ಕಟ್ ಮಾಡಿ ಸ್ವಿಚ್ ಆಫ್ ಮಾಡ್ತೀಯ. ಯಾಕೆ ಹಿಂಗ್ ಮಾಡ್ತಿದ್ಯಾ ಕಂಟಿ? ಅಮ್ಮ ತಾಯಿ, ಯಾವಾಗ್ಲೂ ಜಗಳ ಮಾಡಕ್ಕಂದ್ರೆ ಕಾಯ್ತಾ ನೋಡ್ತಾ ಮಾತಾಡಕ್ ನನಗೆ ಇಷ್ಟ ಇಲ್ಲ. ಕಂಟಿ ಈಗೆಲ್ಲ ಹೇಳಿದ್ರೆ ಅಷ್ಟೇ. ಆಮೇಲೆ ನನಗ್ ನಿನ್ ಜೊತೆ ಮಾತಾಡ್ದೆ ಇರಕ್ಕೆ ಆಗೋದಿಲ್ಲ ಕಣೋ. ಸರಿ ಬಿಡು. ಬೈಟಿ ಹೋಗಿ ಟೀ ತಗೊಂಬ. ನೋಡ್ ಕಂಟಿ, ನಾನ್ ನಿನ್ಗೋಸ್ಕರ ನಮ್ಮ ಮನೆಯವನ್ನೆಲ್ಲ ಎದುರಾಕೊಂಡಿದ್ದೀನಿ. ನೀನ್ ನೋಡಿದ್ರೆ ನನ್ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತಿಲ್ಲೋ. ನೋಡು, ಈಗ ನಮ್ಮ ಮನೇಲಿ ನನ್ನ ನೋಡಿದ್ರೆ ಸಾಕು ಎಲ್ರು ಒಂಥರ ನಡ್ಕೊಂತಿದ್ದಾರೆ. ಅಲ್ಲಿ ಇರೋದಕ್ಕೆ ಆಗ್ತಿಲ್ಲ. ಯಾವಾಗ ಅಲ್ಲಿಂದ ಈಚೆ ಬರ್ತೀನಿ ಅಂತ ಕಾಯ್ತಿದೀನಿ. ನಿನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ಕೊಂಡ ನಮ್ಮ ಅಣ್ಣ ಹತ್ರ ಹೋಗಿ ಆಗ ಹೇಳಿದ್ಯಲ್ಲ, ಅದ್ರಿಂದ ಎಂತ ದೊಡ್ಡ ಅನಾಹುತ ಆಗ್ತಿದೆ ಗೊತ್ತಾ? ಪಾಪ ಮುತ್ತು ಅಣ್ಣ ತನ್ನ ಜೀವನದ ಬಗ್ಗೆ ಯೋಚನೆ ಮಾಡ್ದೆ ಯಾವ್ದು ಹುಡ್ಗಿನ್ ಮದುವೆ ಆಗ ಕೊಟ್ಟಿದ್ದ. ಅದೇ ತಪ್ಪೇನಿದೆ? ಇನ್ನು ಎಷ್ಟು ವರ್ಷ ಮದ್ವೆ ಆಗ್ದಿರಾ ಇರ್ತಾರೆ. ಅವ್ರು ಇರ್ತಾರೇನೋ, ಆದ್ರೆ ನನ್ ಕೈಲಿ ಇರಕ್ ಆಗಲ್ಲ. ನೋಡು, ನಾವು ಬೇಗ ಮದ್ವೆ ಆಗ್ಬೇಕು. ನಾನ್ ನಿಮ್ ಮನೆಗ್ ಬರ್ಬೇಕು. ಆ ಮನೇಲಿ ನನಗ್ ಉಸಿರು ಕಟ್ತಾ ಇದೆ. ನಿನಗೆ ಉಸಿರು ಕಟ್ತಿದೆ ಅಂತ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ತಾಳಿ ಕಟ್ಬಿಡ್ಬೇಕಾ? ಇಲ್ಲ ಬಿ ಆಗಲ್ಲ ಆಗಲ್ಲ. ನಮ್ಮ ಅಣ್ಣಂಗ್ ಒಳ್ಳೆ ಹುಡುಗಿ ಸಿಕ್ಕಿ ಮದ್ವೆ ಆಗೋ ತನಕ ನಮ್ ಮದ್ವೆ ಎಲ್ಲ ಕನ್ಸು. ಏನು ನೀನು ಮಾತ್ ಎತ್ತಿದ್ರೆ ಅಣ್ಣ ಅಣ್ಣ ಅನ್ಸ್ಯ. ನನ್ಕಿಂತ ನಿಮ್ ಅಣ್ಣನೇ ಹೆಚ್ಚ ನಿನ್ಗೆ? ಈ ಪ್ರಪಂಚದಲ್ಲಿ ನಮ್ಮ ಅಣ್ಣನೇ ಹೆಚ್ಚು. ನಿನಗ್ ಸ್ವಲ್ಪನೂ ನನ್ನ ಮೇಲೆ ಪ್ರೀತಿ ಅನ್ನೋದೇ ಇಲ್ವಾ? ಪ್ರೀತಿ ಮಾಡೋ ಯಾವ ಹುಡ್ಗನು ನಿನ್ ತರ ನಮ್ಮ ಅಣ್ಣನೇ ಹೆಚ್ಚು ಅಂತ ಹೇಳಲ್ಲ. ಛೇ, ಹೋಗಿ ಹೋಗಿ ನೀನು ಹುಡ್ಕೊಂಡ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ಕೇಟಿ ಹೋಗಿ ನಿಮ್ ಅಣ್ಣಂಗೆ ಕೊಡು.